ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಶ್ವಮೇಧ ಶೈಕ್ಷಣಿಕ ಸೇವೆಗೆ ನಿಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಈ ದಿನ ನಿಮಗೆ ಅಶ್ವಮೇಧ ಶೈಕ್ಷಣಿಕ ಸೇವೆಯಲ್ಲಿ ಈ ನವೋದಯ ತರಬೇತಿಗೆ ಸಂಬಂಧಪಟ್ಟಂತಹ ಮುಖ್ಯವಾಗಿರುವಂತಹ ವಿಭಾಗವಾಗಿರುವಂತಹ ಈ ಮಾನಸಿಕ ಸಾಮರ್ಥ್ಯ ಅಥವಾ ಈ ಮೆಂಟಲ್ ಎಬಿಲಿಟಿಯ ಮೊದಲನೆಯ ಒಂದು ವಿಭಾಗವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಮತ್ತು ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಈ ಒಂದು ಕಾನ್ಸೆಪ್ಟ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪುಸ್ತಕದ ಅವಶ್ಯಕತೆ ಇಲ್ಲೇ ಇರೋ ಥರ ನೀವು ಸುಲಭವಾಗಿ ನವೋದಯ ಎಕ್ಸಾಮಿನೇಷನನ್ನು ಬರೀಬೇಕು ಅಂತಂದರೆ ನಮ್ಮ ವಿಡಿಯೋಸನ್ನು ನೋಡ್ರಿ ಅಂತ ಹೇಳ್ತಾ, ನಾವು ಈ ಒಂದು ಅಶ್ವಮೇಧ ಶೈಕ್ಷಣಿಕ ಸೇವೆಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಈ ಒಂದು ಅಶ್ವಮೇಧ ಶೈಕ್ಷಣಿಕ ಸೇವೆಯಲ್ಲಿ ಮಾನಸಿಕ ಸಾಮರ್ಥ್ಯದ ಮೊದಲನೆಯ ಒಂದು ವಿಭಾಗವನ್ನು ನೋಡ್ತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಅಶ್ವಮೇಧ ಶೈಕ್ಷಣಿಕ ಸೇವೆಯಲ್ಲಿ ಈ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಈ ಮೊದಲನೇ ವಿಭಾಗದಲ್ಲಿ ನಮಗೆ ಈ ಭಿನ್ನತೆಯ ಚಿತ್ರಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇದನ್ನು ಇಂಗ್ಲೀಷ್ ಒಳಗೆ ಓಡ್ ಒನ್ ಔಟ್ ಅಂತೇಳಿ ಕರಿತೀವಿ. ಈ ಭಿನ್ನತೆಯ ಚಿತ್ರಗಳು ಅಂದರೆ ಏನು, ಆ ಭಿನ್ನತೆಯ ಚಿತ್ರಗಳು ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ, ಸೊ ಎಷ್ಟು ಪ್ರಶ್ನೆಗಳನ್ನು ಕೊಡ್ತಾರೆ, ಎಷ್ಟು ಸಂಖ್ಯೆಗೆ ಎಷ್ಟು ಅಂಕಗಳು ಇರ್ತವೆ ಮತ್ತು ಅವುಗಳನ್ನು ಆನ್ಸರ್ ಕಂಡುಹಿಡಿಯೋದು ಹೆಂಗೆ ಮತ್ತು ಕೆಲವೊಂದು ಎಕ್ಸಾಂಪಲ್ಸನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಭಿನ್ನತೆ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಭಿನ್ನತೆ ಅಂತಂದರೆ ಟು ಫೈಂಡ್ ಡಿಫ್ರೆನ್ಷಿಯೇಷನ್ ಅಥವಾ ಈ ಒಂದು ವ್ಯತ್ಯಾಸವನ್ನು ಕಂಡುಹಿಡಿಯೋದು ಅಂತ ಅರ್ಥ. ಭಿನ್ನತೆ ಅಂತಂದರೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಒಂದು ಅರ್ಥ. ಯಾವುದಾದ್ರೂ ಒಂದು ಸೇಮ್ ಆಗಿರ್ತಕ್ಕಂತಹ ಒಂದು ಕಂಟೆಂಟಲ್ಲಿ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸಿಯೇಷನ್ನ ನೀವು ಕಂಡು ಹಿಡಿಯಿರಿ ಅಂತ ಹೇಳ್ದಂಗೆ ಅರ್ಥ ಆಗುತ್ತೆ. ಭಿನ್ನತೆ ಅಂತಂದರೆ ಟು ಫೈಂಡ್ ಡಿಫ್ರೆನ್ಷಿಯೇಷನ್ ಅಥವಾ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಅಂತ ಅರ್ಥ. ಇನ್ನು ನವೋದಯ ಎಕ್ಸಾಮಿನೇಷನ್ನಲ್ಲಿ ಈ ಒಂದು ಭಿನ್ನತೆಯ ಚಿತ್ರಗಳಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ಭಿನ್ನತೆಯ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಈ ಒಂದು 4 ಪ್ರಶ್ನೆಗಳನ್ನು ಯಾವ ವಿಭಾಗದಲ್ಲಿ ಕೇಳಿರ್ತಾರೆ? ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಸುಮಾರು 10 ವಿಭಾಗಗಳಿರ್ತವೆ. ಸೊ 10 ವಿಭಾಗದಲ್ಲಿಯೂ ಸಹ ಪ್ರತಿಯೊಂದು ವಿಭಾಗದಲ್ಲಿಯೂ ಭಿನ್ನವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅಥವಾ ಕ್ವಶನ್ಸನ್ನು ಕೊಡ್ತಾ ಹೋಗ್ತಾನೆ. ಆ ಕ್ವಶನ್ಸಲ್ಲಿ ಈ ಭಿನ್ನತೆಯ ಚಿತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕಳೆದ ನವೋದಯ ಪರೀಕ್ಷೆಗಳನ್ನು ನಾವು ಅನಲೈಸ್ ಮಾಡಿದಾಗ ಈ ಒಂದು ಮೊದಲನೆಯ ವಿಭಾಗದಲ್ಲೇ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸೂಚನೆಯನ್ನು ಸಹ ಕೊಟ್ಟಿರ್ತಾರೆ. ಇನ್ನು ಈ ಪ್ರತಿಯೊಂದು ಪ್ರಶ್ನೆಗೂ ಅಥವಾ ಆ ಪ್ರತಿಯೊಂದು ಪ್ರಶ್ನೆಯ ಸರಿಯಾದ ಉತ್ತರಕ್ಕೂ ನಿಮಗೆ 1.25 ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ. ಒಟ್ಟು 4 ಪ್ರಶ್ನೆಗಳ ಸರಿಯಾದ ಉತ್ತರಕ್ಕೆ ನಿಮಗೆ 5 ಅಂಕಗಳು ಸಿಗ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, 4 ಅಂಕೆಯ ಸರಿಯಾದ ಅಂಕಗಳನ್ನು ಸಹ ಅಥವಾ 4 ಅಂಕೆಯ ಸರಿಯಾದ ಉತ್ತರವನ್ನು ಸಹ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಭಿನ್ನತೆಯ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಈ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ರಿ. ಯಾವ ರೀತಿ ಕೊಟ್ಟಿರ್ತಾರೆ ಪ್ರಶ್ನೆಗಳನ್ನು ಅಂತ ನೋಡೋದಾದರೆ, ಪ್ರಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ 4 ಚೌಕಾಕೃತಿಗಳನ್ನು ಕೊಟ್ಟಿರ್ತಾರೆ. ಯಾವ ರೀತಿ ಅಂದರೆ ಇಲ್ಲಿ ಬರ್ತಾ ಇದೆ ನೋಡ್ರಿ. ಆ 4 ಚೌಕಾಕೃತಿಯ ಕೆಳಗಡೆ ABCD ಅಂತಕ್ಕಂಥ ಒಂದು ಸಂಕೇತಗಳನ್ನು ಕೊಟ್ಟಿರ್ತಾರೆ. ಇದು ಒಂದು ನಿಮಗೆ ಒಂದು ಕಾನ್ಸೆಪ್ಟ್ ಬರಲಿ, ನಿಮಗೊಂದು ಕಲ್ಪನೆ ಬರಲಿ ಅಂತ ಹೇಳಲಿಕ್ಕೆ ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಈ ಬಾಕ್ಸ್ನ ಒಳಗಡೆ ಅವ್ರು ಏನು ಮಾಡಿರ್ತಾರಪ್ಪ ಅಂದರೆ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಮುಂದಿನ ಹಂತದಲ್ಲಿ ನಾವು ಎಕ್ಸಾಂಪಲ್ಸನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಇನ್ನು ಪ್ರತಿಯೊಂದು ಚಿತ್ರಕ್ಕೂ ABCD ಅಂತಕ್ಕಂಥ ಒಂದು ಸಂಕೇತವನ್ನು ನಿಗದಿಪಡಿಸಿರ್ತಾರೆ ಅಥವಾ ಕೊಟ್ಟಿರ್ತಾರೆ. ಈ ಒಂದು ಪ್ರಶ್ನೆಗಳು ಗುಂಪಿಗೆ ಸೇರದ ಚಿತ್ರಗಳಂತೆ ಕಾರ್ಯನಿರ್ವಹಿಸ್ತವೆ. ನೀವು ಇವಾಗ ಸಾಕಷ್ಟು ನೀವು ಎಕ್ಸಾಂಪಲ್ಸ್ ನಿಮ್ಮ ಶಾಲೆಗಳಲ್ಲಿ ನೋಡಿರ್ಬೋದು. ಗುಂಪಿಗೆ ಸೇರದ ಚಿತ್ರಗಳನ್ನು ತೆಗೆದುಹಾಕಿ, ಗುಂಪಿಗೆ ಸೇರದ ಪ್ರಾಣಿಗಳನ್ನು ತೆಗೆದುಹಾಕಿ, ಗುಂಪಿಗೆ ಸೇರದ ಹೂವುಗಳನ್ನು ತೆಗೆದುಹಾಕಿ, ಈ ರೀತಿಯಾಗಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆಯೋ ಅದೇ ಥರ ಇಲ್ಲಿಯೂ ಸಹ ಗುಂಪಿಗೆ ಸೇರದ ಚಿತ್ರಗಳಂತೆ ಈ ಒಂದು ಕಾನ್ಸೆಪ್ಟು ಕಾರ್ಯನಿರ್ವಹಿಸುತ್ತದೆ.
ಇನ್ನು ಯಾವ ರೀತಿ ಉತ್ತರ ಕಂಡುಹಿಡಿಯಬೇಕು? ಇಲ್ಲಿ ಕೊಟ್ಟಿರುವಂತಹ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೀಡಿರುವ ಸೂಚನೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಓದಬೇಕು. ನೆನ್ಪಿಟ್ಕೊಳ್ರಿ, ಅಲ್ಲಿ ಸೂಚನೆ ಸಹಿತ ಕೊಟ್ಟಿರ್ತಾರೆ ಅಂತ ಹೇಳಿದ್ದೀನಿ. ಕೊಟ್ಟಿರ್ತಕ್ಕಂತಹ ಚಿತ್ರಗಳನ್ನು ಸೂಚನೆಯನ್ನು ಅರ್ಥ ಮಾಡಿಕೊಂಡು ನೀವು ಆ ಸೂಚನೆಯನ್ನು ನೀಟಾಗಿ ಓದ್ಬಿಟ್ಟು ಚಿತ್ರಗಳಿಗೆ ಅದನ್ನು ಅಪ್ಲೈ ಮಾಡಬೇಕು. ನಂತರ ಕೊಟ್ಟಿರುವ ಚಿತ್ರಗಳು ಭಿನ್ನತೆಯ ಚಿತ್ರಗಳಿಗೆ ಸಂಬಂಧಿಸಿವೆಯೇ ಎಂದು ಖಾತ್ರಿಪಡಿಸಿಕೊಳ್ಳಬೇಕು. ಹೌದಲ್ವಾ? ಕೊಟ್ಟಿರ್ತಕ್ಕಂಥ ಚಿತ್ರಗಳು ನಿಜವಾಗ್ಲೂ ಇವು ಭಿನ್ನತೆಯ ಚಿತ್ರಕ್ಕೆ ಸಂಬಂಧಪಟ್ಟಿದವ ಅಥವಾ ಬೇರೆ ಯಾವುದೋ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕು ಮತ್ತು ಆ ಒಂದು ಸೂಚನೆಯನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಪ್ರತಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವ 3 ಚಿತ್ರಗಳು ಒಂದೇ ರೀತಿಯಾಗಿವೆ ಎಂದು ಗಮನಿಸಬೇಕು. ಅಂದರೆ ಒಂದೇ ರೀತಿಯಾಗಿ ಇಲ್ಲಿ ಗುಂಪಿಗೆ ಸೇರದ ಒಂದು ಪ್ರಶ್ನೆಗಳು ಗುಂಪಿಗೆ ಸೇರದ ಚಿತ್ರಗಳಂತೆ ಕಾರ್ಯನಿರ್ವಹಿಸ್ತೈತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಆ ಒಂದು ಗುಂಪಿಗೆ ಸೇರದ ಪ್ರಶ್ನೆಗಳಂದರೆ ಆ ಗುಂಪಿನಲ್ಲಿ ಯಾವ ಒಂದು 3 ಚಿತ್ರಗಳು ಒಂದೇ ರೀತಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ನೀವು ನೋಡಿಬಿಟ್ಟು ಚಿತ್ರಗಳನ್ನು ನೋಡಿಬಿಟ್ಟು ಗಮನಿಸಬೇಕು. ಯಾವ ಚಿತ್ರ ಆ 3 ಚಿತ್ರಗಳಿಗಿಂತ ಭಿನ್ನವಾಗಿದೆ, ಯಾವುದು ಬೇರೆಯಾಗಿದೆ, ಯಾವ ಒಂದು ಹಂತದಲ್ಲಿ ಬೇರೆಯಾಗಿದೆ, ಯಾವ ಒಂದು ಹಂತದಲ್ಲಿ ವ್ಯತ್ಯಾಸವಾಗಿದೆ ಅಂತಕ್ಕಂಥದ್ದನ್ನು ನೀವು ನೀಟಾಗಿ ಗಮನಿಸಬೇಕು. ನೆಕ್ಸ್ಟು ಭಿನ್ನವಾಗಿರುವ ಒಂದು ಯಾವ ಒಂದು ಚಿತ್ರ 3 ಚಿತ್ರಗಳಿಗಿಂತ ಭಿನ್ನವಾಗಿದೆ ಅಂತಕ್ಕಂಥದ್ದನ್ನು ಸಹ ಗುರುತಿಸ್ಕೋಬೇಕು. ಅಂದರೆ ಈಗ ಗುಂಪಿಗೆ ಸೇರಿದ ಚಿತ್ರಗಳಂತೆ ನಾವು ಇದು ಕಾರ್ಯನಿರ್ವಹಿಸ್ತಿದ್ದಾವೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಆ ಗುಂಪಿಗೆ ಸೇರೋದು ಅಂತಂದರೆ ಸುಮಾರು 4 ಚಿತ್ರಗಳನ್ನು ಕೊಟ್ಟಿರ್ತಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಆ 4 ಚಿತ್ರಗಳಲ್ಲಿ ಈ ಗುಂಪಿಗೆ ಸೇರದ ಚಿತ್ರಗಳಂತೆ ಯಾವ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿಬಿಟ್ಟು ಆ ಒಂದು ಚಿತ್ರವನ್ನು ನೀವು ಅದರ ಸಂಕೇತವನ್ನು ನೀವು OMR ಹಾಳೆಯಲ್ಲಿ ನೀವು ಶೇಡ್ ಮಾಡಬೇಕು. ಇಲ್ಲಿ ಭಿನ್ನವಾಗಿರುವಂತಹ ಚಿತ್ರದ ಸಂಕೇತವನ್ನು ನೀವು OMR ಹಾಳೆಯಲ್ಲಿ ಶೇಡ್ ಮಾಡಬೇಕು. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಮೊದಲು ಚಿತ್ರವನ್ನು ನೋಡಬೇಕು. ಚಿತ್ರವನ್ನು ನೋಡಿದ ತಕ್ಷಣ ಯಾವ 3 ಚಿತ್ರಗಳು ಒಂದೇ ಥರವಾಗಿದ್ದಾವೆ ಅಂತಕ್ಕಂಥದ್ದನ್ನು ಹುಡುಕಬೇಕು ಮತ್ತು ಯಾವುದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 4 ಚಿತ್ರಗಳಲ್ಲಿ 3 ಚಿತ್ರಗಳು ಒಂದೇ ರೀತಿಯಾಗಿರ್ತವೆ ಮತ್ತು ಒಂದು ಚಿತ್ರ ಸ್ವಲ್ಪ ಭಿನ್ನವಾಗಿರುತ್ತೆ. ಆ ಭಿನ್ನವಾಗಿರ್ತಕ್ಕಂಥ ಚಿತ್ರವನ್ನು ನಾವು ಗುರುತಿಸಿ ಅದರ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಡಿ ಇದ್ರೆ ಡಿ ಅಥವಾ ಕೆಲವೊಮ್ಮೆ 1 2 3 4 ಅಂತ ಕೊಟ್ಟಿರ್ತಾನೆ. ಸೊ ಅವನ್ನ ಗುರುತಿಸಿಬಿಟ್ಟು ಅದರ ಸಂಕೇತವನ್ನು OMR ಹಾಳೆಯಲ್ಲಿ ಶೇಡ್ ಮಾಡಬೇಕು. ಈ ರೀತಿ ಶೇಡ್ ಮಾಡಲಿಕ್ಕೆ ನಮ್ಗೆ ಇರ್ತಕ್ಕಂಥ ಸಮಯ ನಮಗೆ ಕೇವಲ 1.30 ನಿಮಿಷ. ಇಟ್ ಮೀನ್ಸ್ 1 ನಿಮಿಷ 30 ಸೆಕೆಂಡ್ ಅಥವಾ 90 ಸೆಕೆಂಡ್ಗಳಲ್ಲಿ ನಾವು ಇದನ್ನು ಕ್ಲಿಯರ್ ಮಾಡಬೇಕು ಒಂದು ಕ್ವಶನ್ಸನ್ನು. ನೀವೀಗ ನೋಡ್ತಾ ಇದ್ದೀರಾ, ಎಕ್ಸಾಂಪಲನ್ನು ನೋಡ್ತಾ ಇದ್ದೀರಾ ಪ್ರಿಯ ವಿದ್ಯಾರ್ಥಿಗಳೇ. ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೊಡಬಹುದು. ಇವು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಮುಂದಿನ ಹಂತದಲ್ಲಿ ನಾನು ಈಗ ಈ ಒಂದು ಭಿನ್ನತೆಯ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಚಿತ್ರಗಳನ್ನು ನಿಮಗೆ ಬಿಡಿಸ್ತೀನಿ ಮತ್ತು ಲೈವ್ ಕ್ಲಾಸಲ್ಲೂ ಸಹ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ನೋಡ್ತಿರಬಹುದು ನೀವು. ಮೊದಲನೇ ಒಂದು ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಆರೋ ಮಾರ್ಕ್ಗಳ 4 ನಾವು ಸಂಕೇತಗಳನ್ನು ಏನು ಸ್ವರೂಪವನ್ನು ಹೇಳ್ದಂಗೆ ಚಿತ್ರಗಳ ಸ್ವರೂಪ ಯಾವ ರೀತಿ ಇರ್ತವೆ ಅಂತ ಹೇಳ್ದಂಗೆ 4 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಆ 4 ಬಾಕ್ಸ್ಗಳಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ 4 ಬಾಕ್ಸ್ಗಳಲ್ಲಿ ಚಿತ್ರಗಳನ್ನು ಕೊಟ್ಟಾಗ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸೌಮ್ಯತೆ ಇದೆ ಮತ್ತು ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಯಾವ ರೀತಿ ಭಿನ್ನವಾಗಿದ್ದಾವೆ ಅಂತಕ್ಕಂಥದ್ದನ್ನು ನೀವು ಸ್ವಲ್ಪ ಗಮನಿಸಬೇಕು. ಇಲ್ಲಿ ನೋಡೋದಾದ್ರೆ ಆರೋ ಮಾರ್ಕ್ ಇದರ ಉಲ್ಟಾ ಆರೋ ಮಾರ್ಕ್ ಇದೆ. ಇಲ್ಲಿ ಒಂದು ಸರಳ ರೇಖೆಯನ್ನು ರಚನೆ ಮಾಡಿ ಅದಕ್ಕೆ ಒಂದು ತುದಿಯಲ್ಲಿ ಒಂದು ಸರ್ಕಲ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಮತ್ತೊಂದು ಗೆರೆಯನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ 2 ತುದಿಗೆ ಗೆರೆಗಳನ್ನು ರೆಡಿ ಮಾಡಿದ್ದಾರೆ. ಅಂದರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಒಂದು ಗೆರೆಯ ತುದಿಗೆ ಒಂದು ಆರೋ ಮಾರ್ಕ್ ಇದೆ, ಇಲ್ಲಿ ಮತ್ತೊಂದು ತುದಿಗೆ ಆರೋ ಮಾರ್ಕ್ ಇದೆ. ಬಟ್ ಇಲ್ಲಿ ಮತ್ತೊಂದು ತುದಿಗೆ ಒಂದು ಸರ್ಕಲ್ನ ಒಂದು ರಚನೆಯನ್ನು ಹಾಕಿದ್ದಾರೆ. ಆದರೆ ಇಲ್ಲಿ 2 ತುದಿಗೆ ಸರ್ಕಲ್ನ ರಚನೆಯನ್ನು ಹಾಕಿದ್ದಾರೆ. ಇದು ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದೊಂದು ತುದಿಗೆ ಮಾತ್ರ ಒಂದೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ 2 ತುದಿಗೆ ಆಕೃತಿಯನ್ನು ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ಭಿನ್ನವಾಗಿದೆ ಅಂತೇಳಿ ರೆಕಗ್ನೈಸ್ ಮಾಡಿ
ಇದರ ಸಂಕೇತವನ್ನು, ಈ 4 ಅಂತ ಐತಲ್ಲ, ಇದರ ಸಂಕೇತವನ್ನು ನಾವು OMR ಹಾಳೆಯಲ್ಲಿ ಶೇಡ್ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋದಾದ್ರೆ, ಒಂದು ಸರ್ಕಲ್ ಅಲ್ಲಿ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಲ್ಲಿ ಒಂದು ಆರೋ ಮಾರ್ಕ್ ಚಲಿಸ್ತಾ ಇದೆ ಅಂತಕ್ಕಂಥದ್ರ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡ್ ಒಳಗೆ ಬರಬೇಕು. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ನ ವ್ಯತ್ಯಾಸ ಗೊತ್ತಿರಬೇಕು. ಕ್ಲಾಕ್ ವೈಸ್ ಅಂತಂದ್ರೆ ಎಡದಿಂದ ಬಲಕ್ಕೆ ಚಲಿಸ್ತಾ ಇರೋದು, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಬಲದಿಂದ ಎಡಕ್ಕೆ ಚಲಿಸ್ತಾ ಇರೋದು. ನೀವು ಒಂದನೇ ಚಿತ್ರವನ್ನು ನೋಡಿದಾಗ ನಿಮಗೆ ಎಡದಿಂದ ಬಲಕ್ಕೆ ಒಂದು ಆರೋ ಮಾರ್ಕ್ ಚಲಿಸ್ತಾ ಇದೆ ಅಂತಕ್ಕಂಥದ್ದು ಅದರ ಎರಡನೇ ಹಂತದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇನ್ನು ಮೂರನೇ ಹಂತ ಅಂತಕ್ಕಂಥದ್ದು ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಇನ್ನು ನಾಲ್ಕನೇ ಹಂತನೂ ಸಹ ಒಂದು ಎರಡನೇ ಹಂತದ ಮುಂದಿನ ಭಾಗವನ್ನು ನಮಗೆ ತೋರಿಸ್ತಾ ಇದೆ. ಅಂದ್ರೆ ಇದರಲ್ಲಿ 1, 2 ಮತ್ತು 4ನೇ ಚಿತ್ರಗಳು ಒಂದೇ ರೂಟಲ್ಲಿ ಆರೋ ಮಾರ್ಕ್ ಚಲಿಸ್ತಾ ಇದೆ ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದ್ದಾವೆ. ಇನ್ನು ಮೂರನೆಯ ಒಂದು ಚಿತ್ರ ಮಾತ್ರ ಕೇವಲ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಅದು ಸುತ್ತುತ್ತಾ ಇದೆ ಅಂತಕ್ಕಂಥದ್ದನ್ನು ನಮಗೆ ತೋರಿಸ್ತಾ ಇದೆ. ಸೊ ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಈ ಮೂರನೇ ಚಿತ್ರ ಭಿನ್ನವಾಗಿರುವುದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಇನ್ನು 4ನೆಯ ಅಥವಾ 3ನೆಯ ಪ್ರಶ್ನೆಯನ್ನು ಗಮನಿಸಿರಿ. ಇಲ್ಲಿ ಎಲ್ಲ ಚೌಕಾಕೃತಿಗಳಲ್ಲಿ ಒಂದೊಂದು ಸರಳ ರೇಖೆಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಒಂದು ಚೌಕಾಕೃತಿಯಲ್ಲಿ ಮಾತ್ರ ಒಂದು ಎಲಿಪ್ಸಿಕಲ್ ಆರ್ಡರ್ ಅಥವಾ ಒಂದು ಭಾಗಶಃ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ. ಸೊ ಆ ವೃತ್ತ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಅಥವಾ ಆ 3 ಚಿತ್ರಗಳಿಗೆ ಭಿನ್ನವಾಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಇನ್ನು ಮತ್ತೊಂದು ಚಿತ್ರ ಗಮನಿಸೋದಾದ್ರೆ, ಇಲ್ಲಿ ಎಲ್ಲಾ ಚಿತ್ರವು ಅರ್ಧಾಕೃತಿಯ ಒಂದು ಸರ್ಕಲ್ನ ಅರ್ಧಾಕೃತಿ ಬಂದ್ಬಿಟ್ಟು ಒಂದು ಸರ್ಕಲ್ನ ಅರ್ಧ ಸರ್ಕಲ್ಗಳನ್ನು ಕೊಟ್ಟುಬಿಟ್ಟು ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಇಟ್ಟಿದ್ದಾರೆ. ಆದರೆ ಅದರ ತುದಿಗಳು ಒಂದೇ ಸಮನಾಗಿದ್ದಾವೆ. ಇಲ್ಲಿ 3ನೆಯ ಚಿತ್ರವನ್ನು ನೀವು ಗಮನಿಸ್ರಿ. ಆ 3ನೆಯ ಚಿತ್ರದಲ್ಲಿ ಇರ್ತಕ್ಕಂತಹ ಒಂದು ತುದಿ ಒಂದು ಭಾಗದಲ್ಲಿ ಜಾಸ್ತಿ ಆಗಿದೆ. ಸೊ ಆದ್ದರಿಂದ ಇದಕ್ಕೆ ಭಿನ್ನವಾಗಿರುವ ಚಿತ್ರ 3ನೆಯ ಚಿತ್ರ ಅಂತೇಳಿ ಗಮನಿಸಿ ಅದನ್ನು ನಾವು OMR ಹಾಳೆಯಲ್ಲಿ ಏನು ಮಾಡಬಹುದು, ಶೇಡ್ ಮಾಡಬಹುದು. ಮತ್ತೊಂದು ಎಕ್ಸಾಂಪಲ್ಸ್ ಇಲ್ಲಿ ನೋಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಇಲ್ಲಿ FHND, ಇಲ್ಲಿ F ಅಂತಕ್ಕಂಥದ್ದು ಸರಳ ರೇಖೆಯಿಂದ ಆಗಿದೆ, H ಅಂತಕ್ಕಂಥದ್ದು ಸರಳ ರೇಖೆಯಿಂದ ಆಗಿದೆ, N ಅಂತಕ್ಕಂಥದ್ದು ಮೂರು ಸರಳ ರೇಖೆಯಿಂದ ಆಗಿವೆ. ಆದರೆ D ಅಂತಕ್ಕಂಥ ಆಕೃತಿ ಕರು ಲೈನ್ ಇಂದ ಕ್ರಿಯೇಟ್ ಆಗಿದೆ ವಿದ್ಯಾರ್ಥಿಗಳೇ. ಅದಕ್ಕೆ ಸರಿಯಾದ ಉತ್ತರ ಭಿನ್ನವಾಗಿರ್ತಕ್ಕಂಥ ಚಿತ್ರ ಅಂತಂದ್ರೆ ಆಪ್ಷನ್ ಡಿ. ಇನ್ನು ಎರಡನೆಯ ಒಂದು ಚಿತ್ರವನ್ನು ನೋಡೋದಾದ್ರೆ, ನಾನು ಯಾಕೆ 1, 2 ಮತ್ತು ABCD ಎರಡನ್ನೂ ಸಹ ನಾವು ತೋರಿಸ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮಗೆ ಕೆಲವೊಮ್ಮೆ ABCD ಅಂತ ಸಂಕೇತ ಕೊಡ್ತಾರೆ, ಇನ್ನೂ ಕೆಲವೊಂದು ವರ್ಷದಲ್ಲಿ ನಿಮಗೆ 1, 2, 3, 4 ಅಂತಕ್ಕಂತಹ ಒಂದು ಸಂಕೇತಗಳನ್ನು ಕೊಡ್ತಾರೆ. ನಾವು ಯಾವುದೇ ಸಂಕೇತವನ್ನು ಕೊಟ್ಟರೂ ಸಹ ಬರೀಲಿಕ್ಕೆ ನಾವು ಎಲಿಜಿಬಲ್ ಇರಬೇಕು. ಆದ್ದರಿಂದ ನಾನು ಎರಡೂ ಒಂದು ಸಂಕೇತಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಚಿತ್ರಗಳನ್ನು ನಾನು ನಿಮಗೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇನ್ನು ಎರಡನೇ ಚಿತ್ರವನ್ನು ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ. W ಆಕೃತಿ ಇದೆ, ಅಂದ್ರೆ ಮೇಲ್ಮುಖವಾಗಿ ಆ ಒಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಒಂದು ಮಾತ್ರ ಕೆಳಮುಖವಾಗಿ ಚಿತ್ರವನ್ನ ಕೊಟ್ಟಿದ್ದಾರೆ. ಅಂದ್ರೆ A, C ಮತ್ತು D ಅಂತಕ್ಕಂಥ ಚಿತ್ರ ಮೇಲ್ಮುಖವಾಗಿ ಇದಾವೆ. ಅದೇ ರೀತಿ B ಅಂತಕ್ಕಂಥ ಚಿತ್ರ ಮಾತ್ರ ಕೆಳಮುಖವಾಗಿ ರಚನೆಯಾಗಿದೆ. ಆದ್ದರಿಂದ ಇದು ಡಿಫರೆಂಟ್ ಆಗಿರೋದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಮೂರನೆಯ ಒಂದು ಚಿತ್ರವನ್ನ ನಾವು ಗಮನಿಸೋದಾದ್ರೆ ಅಥವಾ ಮೂರನೆಯ ಪ್ರಶ್ನೆಯನ್ನು ಗಮನಿಸೋದಾದ್ರೆ, ಇಲ್ಲಿ ಸ್ಟಾರ್ ಮಾರ್ಕ್ಗಳನ್ನು ಕೊಟ್ಟು 4 ಬಾಕ್ಸ್ಗಳಲ್ಲಿ ಸ್ಟಾರ್ ಮಾರ್ಕ್ಗಳನ್ನು ಕೊಟ್ಟು ಅವುಗಳ ಮೇಲ್ಗಡೆ A, B ಮತ್ತು D ನ ಸ್ಟಾರ್ ಮಾರ್ಕ್ಗಳ ಮೇಲ್ಗಡೆ ಮತ್ತೆ ಚಿಕ್ಕ ಸ್ಟಾರ್ ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಸಿ ಅಂತಕ್ಕಂತಹ ಒಂದು ಬಾಕ್ಸ್ ಅಲ್ಲಿ ಆ ಸ್ಟಾರ್ ಮಾರ್ಕ್ ನ ಒಳಗಡೆ ಚಿಕ್ಕ ಸ್ಟಾರ್ ಮಾರ್ಕ್ಗಳನ್ನು ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ನು ನಾಲ್ಕನೆಯ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ಈ ಎಲ್ಲ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ರಿ ಪ್ರಿಯ ವಿದ್ಯಾರ್ಥಿಗಳೇ, ಅಥವಾ ಎಲ್ಲ ಚಿತ್ರಗಳನ್ನ ನೋಡ್ತಾ ಹೋಗ್ರಿ. ನಾಲ್ಕನೇ ಪ್ರಶ್ನೆಯಲ್ಲಿ ಚಿತ್ರ ಎ, ಬಿ ಮತ್ತು ಸಿ ನಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಬಿ ನಲ್ಲಿ ಒಂದು ಸರ್ಕಲ್ ಅಲ್ಲಿ ಮತ್ತೊಂದು ಸರ್ಕಲ್ ಇದೆ ಒಳಗಡೆ. ಆದರೆ ಎ, ಸಿ ಮತ್ತು ಡಿ ನಲ್ಲಿ ಸರ್ಕಲ್ ಮೇಲೆ ಒಂದು ಚಿಕ್ಕ ಸರ್ಕಲ್ ಇದೆ. ಆದ್ದರಿಂದ ಬಿ ಅಂತಕ್ಕಂಥದ್ದು ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಾ ಇದೆ, ಭಿನ್ನತೆ ಕಾಣಿಸ್ತಾ ಇದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ.
ಸೊ ನಿಮಗೆ ಈ ಭಿನ್ನತೆಯ ಚಿತ್ರಗಳ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಇದೆ ಪ್ರಿಯ ವಿದ್ಯಾರ್ಥಿಗಳೇ, ನೀವೇನು ಹೆದರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಇನ್ನೂ ಮುಂದಿನ ವಿಡಿಯೋಸಲ್ಲಿ ಇದೇ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ 100 ಒಂದು ಪ್ರಶ್ನೆಗಳನ್ನು ನಾನು ನಿಮಗೆ ಸಾಲ್ವ್ ಮಾಡೋನಿದ್ದೀನಿ. ಆದ್ದರಿಂದ ನಮ್ಮ ಅಶ್ವಮೇಧವನ್ನು ನೀವು ಪದೇ ಪದೇ ವಿಡಿಯೋಸನ್ನು ನೋಡಿ ಮತ್ತೆ ಅರ್ಥ ಮಾಡ್ಕೊಳ್ರಿ. ಒಂದಲ್ಲಂದರೆ 100 ಬಾರಿ ನೋಡ್ರಿ, 1000 ಬಾರಿ ನೋಡ್ರಿ, ಈಸಿಯಾಗಿ ಅರ್ಥ ಆಗುತ್ತೆ. ನಿಮಗೆ ಫ್ರೆಂಡ್ಲಿಯಾಗಿ ಅರ್ಥ ಆಗೋ ಥರ ನಾವು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಿಮಗೋಸ್ಕರ ನಾವು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ನೊಂದಿಗೆ ಬರ್ತೀನಿ. ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಸುಲಭವಾಗಿ ನೀವು ಮಾರ್ಕ್ಸನ್ನು ತೆಗಿಲಿಕ್ಕೆ ಯಾವ ರೂಟ್ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳೋದ್ರ ಮುಖಾಂತರ ಮುಂದಿನ ವಿಡಿಯೋಸಲ್ಲಿ ನಾನು ನಿಮಗೆ ಮತ್ತೊಂದು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ನವೋದಯ ತರಬೇತಿಯ ಒಂದು ಕಾನ್ಸೆಪ್ಟನ್ನು ತರ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಮತ್ತೆ ನೀವು ನನ್ನ ಮತ್ತೊಂದು ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಚಿತ್ರವನ್ನು ಎಲ್ಲೇ ಸಿಗಲಿ ಅಧ್ಯಯನ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ವಿಡಿಯೋವನ್ನು ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.